मनोजवं मारुततुल्यवेगं जितेन्द्रियं बुद्धिमतान् वरिष्ठं वातात्मजं वानरयोधमुख्यं ಶ್ರೀರಾಮದೂತಂ ಶ್ರದ್ಧಾನಮಾಮಿ. ಸ್ನೇಹಿತರೆ, ಇವತ್ತು ನಾವು ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದಿರೋದು ಮಹಾಲಕ್ಷ್ಮಿ ಲೇಔಟಲ್ಲಿ ಸ್ನೇಹಿತರೆ. ಹಾಗಾದರೆ ಬನ್ನಿ, ಇಲ್ಲಿನ ವಿಶೇಷತೆಗಳೇನು ಹಾಗೂ ಇಲ್ಲಿ ಯಾವ ಯಾವ ಪೂಜೆಗಳು ನಡೆಯುತ್ತೆ ತಿಳ್ಕೊಂಡು ಬರೋಣ. ಹಾಗೆ ಈ ದೇವರ ಮಹಿಮೆ ಕೂಡ ಜೊತೆಗೆ ತಿಳ್ಕೊಂಡು ಬರೋಣ ಸ್ನೇಹಿತರೆ. ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಒಳಗಡೆಗೆ ಹೋಗಿ ಮುಂಚೆ ನೀವು ಮೇಲ್ಗಡೆ ಗೋಪುರ ನೋಡಿದ್ರೆ ಚಿನ್ನ ಲೇಪಿತ ಗೋಪುರ ನಿಮಗೆ ದರ್ಶನ ನೀಡುತ್ತೆ ಸ್ನೇಹಿತರೆ. ಈ ಗೋಪುರವು ಸುಮಾರು ದೂರಗಳ ಕಾಲ ಕಾಣಿಸುತ್ತೆ ಸ್ನೇಹಿತರೆ. ನೀವು ಗೋಪುರ ದರ್ಶನ ಮಾಡಿಕೊಂಡು ದೇವಸ್ಥಾನದ ಒಳಗಡೆ ಹೋದರೆ ಮೊದಲನೇದಾಗಿ ನಿಮಗೆ ದರ್ಶನ ಕೊಡೋದೇ ಶ್ರೀ ಮಹಾಲಕ್ಷ್ಮಿ ಸ್ನೇಹಿತರೆ. ಸ್ನೇಹಿತರೆ, ಇಲ್ಲಿ ಮಹಾಲಕ್ಷ್ಮಿ ಅಮ್ಮನವರು 12 ಅಡಿ ಉದ್ದ, 5 ಅಡಿ ಅಗಲ ಇದ್ದಾರೆ ಸ್ನೇಹಿತರೆ. ಈ ಬೃಹತ್ಕಾರವಾದಂತಹ ಮಹಾಲಕ್ಷ್ಮಿ ಅಮ್ಮನವರಿಗೆ ಪ್ರತಿ ಶುಕ್ರವಾರ ಅಭಿಷೇಕ ವಿಶೇಷ ಅಲಂಕಾರ ನಡೆಯುತ್ತೆ. ಆಸಕ್ತಿ ಉಳ್ಳವರು ಅಲ್ಲಿ ಹಿಂದೆಗಡೆ ಚೇಂಬರಲ್ಲಿ ಟಿಕೆಟ್ ತೊಗೊಂಡು ಆ ಸೇವೆಯನ್ನು ಮಾಡಿಸ್ಬೋದು ಸ್ನೇಹಿತರೆ. ದೇವಿನ ದರ್ಶನ ಮಾಡ್ಕೊಂಡು ಬಂದರೆ ಮುಂದಕ್ಕೆ ಸಿಗೋದೇ ವಿಶೇಷವಾಗಿರೋ ಶ್ವೇತ ಗಣಪತಿ, ಅಂದರೆ ಅಮೃತ ಶಿಲೆಯಿಂದ ಮಾಡಿರುವಂತಹ ವಿಶೇಷ ಗಣಪತಿ. ನಾವು ಯಾವುದೇ ಕಷ್ಟಗಳನ್ನು ಈ ಸ್ವಾಮಿ ಮುಂದೆ ಇಕ್ಕಿದ್ರೆ ಕ್ಷಣ ಮಾತ್ರದಲ್ಲಿ ಆ ಕಷ್ಟಗಳನ್ನ ಪರಿಹಾರ ಮಾಡಿಕೊಡ್ತಾರೆ ಸ್ನೇಹಿತರೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದತೆ ನಾಥಾಯ ರಘುನಾಥಾಯ ಸೀತಾಯ ಪದಯೇ ನಮಃ. ಶ್ರೀ ವೀರಾಂಜನೇಯ ಸ್ವಾಮಿಯವರ ಸಂಪೂರ್ಣ ಕೃಪಾ ಕಟಾಕ್ಷ ನಿಮಗೆ ಸಿಗಬೇಕು ಅಂದರೆ ಸ್ವಾಮಿಯವರ ಹಿಂದೆಯೇ ಇರುವಂತಹ ಅಮೃತ ಶೈಲಿಯಲ್ಲಿ ಮಾಡಿರುವಂತಹ ಶ್ರೀ ರಾಮ ಲಕ್ಷ್ಮಣ ಸೀತಾ ಸಮೇತ ಆಂಜನೇಯ ಸ್ವಾಮಿಯವ್ರನ್ನ ದರ್ಶನ ಮಾಡಲೇಬೇಕು. ನಂತರ ನಿಮಗೆ ಇನ್ನೊಂದು ಅಮೃತ ಶಿಲೆಯಲ್ಲಿ ಮಾಡಿರುವಂತಹ ಲಕ್ಷ್ಮೀ ದೇವಿಯನ್ನು ನೀವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಈ ಅಮ್ಮನವ್ರನ್ನ ದರ್ಶನ ಮಾಡಿಕೊಂಡು ಮುಂದೆ ಬಂದರೆ ಸ್ವಾಮಿಯ ವಿಶೇಷವಾಗಿರುವಂಥ ವಿರಾಟ ರೂಪ ನಮಗೆ ದರ್ಶನ ಕೊಡುತ್ತೆ ಸ್ನೇಹಿತರೆ. ಈ ವಿರಾಟ್ ರೂಪದ ಆಂಜನೇಯನ ಎತ್ತರ 22 ಅಡಿ, ಅಗಲ 16 ಅಡಿ ಸ್ನೇಹಿತರೆ. ನಾವು ಏನು ಇವಾಗ ನೋಡ್ತಿದ್ದೀನಿ ಈ ವಿಗ್ರಹ ಮುಂಚೆ ಬ್ರಿಟಿಷ್ ಕಾಲದಲ್ಲಿ ಆ ಕೋವಿಗಳನ್ನ ಉಪಯೋಗಿಸೋದಕ್ಕೆ ಬಳಸ್ತಿದ್ದಂತಹ ಬಂಡೆ ಆಗಿತ್ತು. ಅಲ್ಲಿ ಸಾರ್ವಜನಿಕರು ಆಂಜನೇಯ ಸ್ವಾಮಿಯವರ ತೈಲ ಚಿತ್ರವನ್ನು ಬಿಡಿಸಿ ಆರಾಧನೆ ಮಾಡ್ತಿದ್ದರು ಸ್ನೇಹಿತರೆ. ಆಗ 1970ರಲ್ಲಿ ಒಂದು ವಿಶೇಷ ಕಮಿಟಿ ರಚನೆ ಆಗುತ್ತೆ. ಆ ವಿಶೇಷ ಕಮಿಟಿಯಿಂದ ಈ ತೈಲ ಚಿತ್ರವನ್ನು ವಿಗ್ರಹವಾಗಿ ಕನ್ವರ್ಟ್ ಮಾಡ್ತಾರೆ. 1970ರಲ್ಲಿ ಶುರುವಾಗಿರುವಂತಹ ಈ ಕೆತ್ತನೆ ಕೆಲಸ 1976ರಲ್ಲಿ ಸಂಪೂರ್ಣ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಶ್ರೀರಾಮನವಮಿ ಹಾಗೂ ವಿಶೇಷವಾಗಿ ಹನುಮ ಜಯಂತಿ ಸ್ಪೆಷಲ್ಲಾಗಿ ಪೂಜೆ ನಡೆಯುತ್ತೆ. ಸ್ವಾಮಿಯವರಿಗೆ ವಿಶೇಷವಾಗಿ ಬೆಣ್ಣೆ ಅಲಂಕಾರ ಮಾಡ್ತಾರೆ. ಅದನ್ನು ನೋಡೋಕ್ಕೆ 2 ಕಣ್ಣು ಸಾಲದು ಸ್ನೇಹಿತರೆ. ಈ ಬೆಣ್ಣೆ ಅಲಂಕಾರಕ್ಕೆ ಸುಮಾರು 500ರಿಂದ 600 kgಗಳಷ್ಟು ಬೆಣ್ಣೆ ಬಳಸ್ತಾರೆ. ಆ ವಿಗ್ರಹದ ಅಲಂಕಾರ ನೋಡೋಕ್ಕೆ 2 ಕಣ್ಣು ಸಾಲದು ಸ್ನೇಹಿತರೆ. ನಾವು ಆ್ಯಕ್ಚುಲಾಗಿ ನಾನು ಓದಿದ್ದು ವಿದ್ಯಾರ್ಥಕ ಸರ್ದಾರ್ ಪಟೇಲ್ ಸ್ಕೂಲಲ್ಲಿ. ನಾವು ಹೋಗ್ಬೇಕಾರೆಲ್ಲ ಹೋಗ್ತಾ ಇದ್ವಿ. ಅವಾಗಿನ್ನೂ ಇಷ್ಟೊಂದು ಡೆವಲಪ್ಮೆಂಟ್ ಇರಲಿಲ್ಲ. ಈಗಂತೂ ತುಂಬ ಜನ ಬರ್ತಾರೆ. ಆಮೇಲೆ ಭಾಳ ಪ್ರಸಿದ್ಧಿ ಆಗಿದೆ. ಹೇಳಿದ ವರನ ದೇವ್ರು ಕೊಡ್ತಾನೆ. ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಅನ್ನೋದಕ್ಕೆ ಸರಿಯಾಗಿದೆ ಹೆಸರು. ಚೆನ್ನಾಗಿದೆ, ಬಂದು ನೋಡ್ಕೊಂಡು ಹೋಗ್ಬೋದು. ಏಕಶಿಲಾ ಮೂರ್ತಿ 22 ಅಡಿ ಎತ್ತರ ಇದೆ, 18 ಅಡಿ ಅಗಲ ಇದೆ. ಒಳ್ಳೆ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ಒಂದು ಸರಿ ನೋಡ್ಕೊಂಡು ಹೋಗಿ. ಸ್ನೇಹಿತರೆ, ಈ ದೇವಸ್ಥಾನಕ್ಕೆ ಬಂದರೆ ಆ ಸ್ವಾಮಿಯ ವಿರಾಟ್ ರೂಪ ನೋಡಿ ನಮ್ಮ ಮನಸ್ಸಲ್ಲಿ ಏನೇ ದುರಾಂಕಾರ ಅಥವಾ ಏನೇ ವಿಷಯ ಇದ್ರೂ ಆ ಸ್ವಾಮಿ ಮುಂದೆ ಕರಗೋಗುತ್ತೆ. ಯಾಕಂದರೆ ಆ ಬೃಹತ್ಕಾರವಾಗಿರುವಂತಹ ದೇವನ ನೋಡಿದ್ರೆ ನಿಮ್ಮ ಮನಸ್ಸಲ್ಲಿ ಇರೋ ಕಲ್ಮಶ ಎಲ್ಲ ದೂರಾಗಿ ಭಕ್ತಿ ಉಂಟಾಗುತ್ತೆ ಸ್ನೇಹಿತರೆ. ಸ್ವಾಮಿ ಇಲ್ಲಿ ಪ್ರಸನ್ನ ವೀರಾಂಜನೇಯ ಸ್ವಾಮಿಯಾಗಿ ಕುಂತಿದ್ದಾನೆ. ಅಂದರೆ ಯಾವಾಗಲೂ ಹಸನ್ಮುಖಿಯಾಗಿ ಬಂದ ಭಕ್ತರ ಕೋರಿಕೆಗಳನ್ನ ಈಡೇರಿಸ್ತಾ ಕುಂತಿರ್ತಾನೆ ಸ್ನೇಹಿತರೆ. ಕ್ಲೀನ್ಲಿನೆಸ್, ಪ್ಯೂರ್ லவ் அண்ட் அஃபெக்ஷன், நல்லா சுத்தமாக இருக்குது. நல்ல பக்தி ஏற்படுது. ரொம்ப நல்லா இருக்குது.
ಸ್ನೇಹಿತರೆ, ಸ್ವಾಮಿಯವ್ರಿಗೆ ವಿಶೇಷ ಅಭಿಷೇಕ ಇರುತ್ತೆ, ವಿಶೇಷ ಅಲಂಕಾರ ಇರುತ್ತೆ. ನೀವು ಸ್ವಾಮಿಯವ್ರಿಗೆ ಅಲಂಕಾರ ಅಭಿಷೇಕ ಮಾಡಿಸೋರು ಅಲ್ಲಿ ಕೌಂಟ್ರಲ್ಲಿ ಹೋಗಿ ಟಿಕೆಟ್ ತೊಗೊಂಡು ಮಾಡಿಸ್ಬೋದು ಸ್ನೇಹಿತರೆ. ಮತ್ತು ಇನ್ನೊಂದು ವಿಶೇಷ ಸೂಚನೆ, ಈ ಸ್ವಾಮಿಯವ್ರಿಗೆ ಒಡೆಮಾಲೆ ಅಂದರೆ ತುಂಬ ಇಷ್ಟ. 108, 1008 ಅವ್ರ ಭಕ್ತಿಗೆ ತಕ್ಕಂತೆ ಅಲ್ಲಿ ಸ್ವಾಮಿಯವ್ರಿಗೆ ಒಡೆಮಾಲೆ ಹಾಕ್ತಾರೆ ಸ್ನೇಹಿತರೆ. ಹಾಗೆ ಇಲ್ಲಿ ಸೀತಾರಾಮ ಕಲ್ಯಾಣೋತ್ಸವ ನಡೆಯುತ್ತೆ. ಪೌರ್ಣಮಿಗೆ ಸತ್ಯನಾರಾಯಣ ಪೂಜೆ ನಡೆಯುತ್ತೆ ಸ್ನೇಹಿತರೆ. ಈ ಸತ್ಯನಾರಾಯಣ ಪೂಜೆ ಮಾಡಿಸೋದ್ರಿಂದ ಮನೇಲಿ ಅದೆಂಥ ಕಷ್ಟ ಇದ್ರೂ ದೂರ ಆಗುತ್ತೆ ಅನ್ನೋದು ಒಂದು ಪ್ರತೀತಿ ಇದೆ. ಹಾಗೆ ಸ್ವಾಮಿಯವ್ರಿಗೆ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆ ಇರುತ್ತೆ. ಪಕ್ಕದಲ್ಲಿ ಲಕ್ಷ್ಮೀ ಅಮ್ಮನವ್ರಿಗೂ ಶ್ರಾವಣ ಮಾಸದಲ್ಲಿ ವಿಶೇಷ ಪೂಜೆ ಇರುತ್ತೆ ಸ್ನೇಹಿತರೆ. ಇಲ್ಲಿ ಸಿಗುವಂಥ ಯಂತ್ರ ತಾಯ್ತಗಳನ್ನ ನೀವು ಕಟ್ಟಿಸ್ಕೊಂಡ್ರೆ ನಿಮಗೆ ಯಾವುದೇ ಪೀಡೆ ಪಿಸಾಚಿ ಯಾವುದೇ ತೊಂದರೆ ಇದ್ರೂ ಅದು ಕ್ಷಣ ಮಾತ್ರದಲ್ಲಿ ಓಡೋಗುತ್ತೆ, ನಿಮ್ಮ ಹತ್ರ ಕೂಡ ಬರಲ್ಲ. ಅಷ್ಟು ಪವರ್ಫುಲ್ ಆಗಿರುವಂತಹ ಹನುಮನ ಸಾನ್ನಿಧ್ಯ ಇಲ್ಲಿದೆ. ಇದಕ್ಕೆ ಸುಮಾರು ಭಕ್ತರೇ ಸಾಕ್ಷಿಯಾಗಿದ್ದಾರೆ. ಇವತ್ತೂ ಇಲ್ಲಿ ಸ್ವಾಮಿಯವ್ರಿಗೆ ತಾಯ್ತಗಳು ಯಂತ್ರಗಳು ಕಟ್ಟಿಸ್ಕೊತಾರೆ, ಮಕ್ಕಳಿಗೆ ಕಟ್ಟಿಸ್ಕೊತಾರೆ. ಮಕ್ಕಳಿಗೆ ಯಾವುದನ್ನ ಬಾಲಗ್ರಹ ದೋಷಗಳಿದ್ರೆ ಅದು ನಿವಾರಣೆ ಆಗುತ್ತೆ ಅಂತ ಇಲ್ಲಿ ಮಕ್ಕಳಿಗೂ ವಿಶೇಷವಾಗಿ ತಾಯ್ತಗಳನ್ನ ಕಟ್ಟಿಸ್ತಾರೆ ಸ್ನೇಹಿತರೆ. ಮಹಾಲಕ್ಷ್ಮಿ ಲೇಔಟ್ 12ನೇ ಅಡ್ಡ ರಸ್ತೆಯಲ್ಲಿರುವ ಈ ದೇವಸ್ಥಾನಕ್ಕೆ ನೀವು ಅಲ್ಲಿ ಹೋದಾಗ ಒಮ್ಮೆ ಭೇಟಿ ಕೊಡಿ. ಆ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಿ. ಹಾಗೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.